ಬೋಕ್ 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 ಬಾ 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 ಸಿಂಹ ಸಿಂಹ ನಡೆ अभी एक हफ्ता है तो ಶೂಟಿಂಗಾ ಮೇಡಮ್? ನಮ್ಮ ಹತ್ರ 3 ಬ್ಲಡ್ ಲೈನ್ ಇದೆ ಇವಾಗ ನಮ್ಮ ಹತ್ರ. ಇದೊಂದು ಲೂಮ್ಯಾಕ್ಸ್ ಅಂದ್ಬಿಟ್ಟು, ಇದು ಇಂಪೋರ್ಟ್ ಅನಿಮಲ್ಲು. ಇದು ಸಿಲ್ವರ್ ಬ್ಲಡ್ ಲೈನು, ಇದು ಲೂಮ್ಯಾಕ್ಸ್ ಬ್ಲಡ್ ಲೈನು, ಇದು ಒಂದು ಜುಪಿಟರ್ ಬ್ಲಡ್ ಲೈನ್. ಏನು ಸರ್ ಡಿಫ್ರೆನ್ಸ್ ಅಂದರೆ 3? ಅಂದರೆ ಇದು ನಾರ್ಮಲಲ್ಲಿ ಡಾಗ್ಸಲ್ಲಿ ಏನಾಗುತ್ತೆ, ಈಗ ಚಾಂಪಿಯನ್ಗಳು ಇರ್ತವೆ, ಡಾಗ್ ಬ್ರೀಡಲ್ಲಿ ಚಾಂಪಿಯನ್ ಇರ್ತಾರೆ, ಅದೇ ಥರ ನಮ್ಮಿದ್ರಲ್ಲೂ ಚಾಂಪಿಯನ್ಗಳಿದೆ. ಸೌತ್ ಆಫ್ರಿಕಾನಲ್ಲಿ ಚಾಂಪಿಯನ್ ಬ್ರೀಡ್ಸ್ ಮರಿಗಳಿವೆ. ಸೊ ಅಲ್ಲಿ ಬ್ರೀಡಾಗಿ ಮರಿಗಳಾಗಿರ್ತಾವಲ್ಲ, ಆ ಚಾಂಪಿಯನ್ ಬ್ರೀಡ್ ಮರಿ ಬ್ಲಡ್ ಲೈನು ನಾವು ತೊಗೊಂಡಿರೋದು. ಸೊ ಏನು ಅಂದರೆ ನಾವು ಶಿರಾ ಅಜ್ಮೀರಿ ಅಂತ ಫಿಮೇಲ್ ತಂದಿದ್ದೀವಿ ಕ್ರಾಸ್ ಮಾಡೋಕ್ಕೋಸ್ಕರನೇ. ಸೊ ಇಂಪೋರ್ಟು ಅನಿಮಲ್ ಇದೆ ನಮ್ಮ ಹತ್ರ. ಸೊ ಹಾಲು ಜಾಸ್ತಿ ನಾವು ಹಾಲು ಕಾನ್ಸಂಟ್ರೇಷನ್ ಮಾಡಿರೋದ್ರಿಂದ ಸೊ ನಾವು ವೆಯ್ಟು ಪ್ಲಸ್ ಹಾಲು ಮಟನ್ ಆಗಲಿ, ಇವಾಗ ಬೋಯರ್ ಅಂದರೆ ವೆಯ್ಟ್ಗೆ ಇಂಪಾರ್ಟೆನ್ಸ್ ಇರೋದು. ಸೊ ಜಾಸ್ತಿ ಹೆವಿ ಗ್ರೋತ್ ಆಗುತ್ತೆ, ಅಂದರೆ ಇಮಿಡಿಯೇಟಾಗಿ ಗ್ರೋತ್ ಬರೋದು ಬೋಯರಲ್ಲಿ, ಮೇಕೆಗಳಲ್ಲಿ. ಸೊ ಇದರಲ್ಲಿ ನಾವು ಕ್ರಾಸ್ ಬ್ರೀಡ್ ಮಾಡಿ ಅದರಲ್ಲಿ ಹೆಣ್ಣು ಬರೋದನ್ನ ನಮ್ಮಿದ್ರಲ್ಲೇ ಕ್ರಾಸ್ ಮಾಡಿಕೊಂಡು ಅದರಲ್ಲಿ ಹಾಲು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಗಂಡು ಬಂದರೆ ಅದನ್ನು ನಮ್ಮ ರೈತರು, ಸ್ಮಾಲ್ ರೈತರು ಯಾರು ನಮಗೆ ಅಷ್ಟು ಕಾಸ್ಟ್ಲಿ ಎಲ್ಲ ಕೊಟ್ಟು ನಾವು ತೊಗೊಳಕ್ಕಾಗಲ್ಲ, ನಮ್ಮ ಹತ್ರನೂ ಮೇಕೆಗಳಿದೆ ಅನ್ನೋರಿಗೆ ಇದರಲ್ಲಿ ಬರೋ ಗಂಡು ಅದರಲ್ಲೂ ಸೆಲೆಕ್ಟ್ ಮಾಡ್ತೀವಿ. ಸೊ ಎಲ್ಲ ಗಂಡು ನಾವು ಕ್ರಾಸಿಂಗ್ ಕೊಡೋಕ್ಕಾಗಲ್ಲ, ಅದರಲ್ಲೂ ಸೆಲೆಕ್ಟ್ ಮಾಡಿ ಅದರಲ್ಲಿ ಸೆಲೆಕ್ಷನಲ್ಲಿ KG ಲೆಕ್ಕದಲ್ಲಿ ನಾವು ಆ ಥರ ಕೊಡೋಣ ಅಂತ ಪ್ಲ್ಯಾನ್ ಮಾಡಿ 60 ಫೀಮೇಲ್ ತಂದಿದ್ದೀವಿ. ಈಗ ಈ 3 ಇದಕ್ಕೆ 20+1 20+1 ಲೆಕ್ಕದಲ್ಲಿ 60 ಫೀಮೇಲ್ಸ್ ಇದೆ ನನ್ನ ಹತ್ರ. ಸೊ ಈಗ ಕ್ರಾಸಿಂಗೇ ಸ್ಟಾರ್ಟ್ ಆಗ್ತಿದೆ. ಸೊ ಪ್ರತಿಯೊಂದು ಕ್ಯಾಬಿನ್ ನೀವಲ್ಲಿ ನೋಡಿ ಇದೆ, ಕ್ಯಾಬಿನ್ ಮಾಡಿಸಿದ್ದೀನಿ. ಒಂದೊಂದು ಮೇಲ್ಗೆ ಒಂದು 20 ಫೀಮೇಲ್ಗೆ ಒಂದು ಮೇಲ್ಗೆ ಕ್ಯಾಬಿನ್ ಮಾಡಿಬಿಟ್ಟಿದ್ದೀನಿ. ಸೊ ಎಲ್ಲ ಕ್ಯಾಬಿನಲ್ಲೇ ಇರುತ್ತೆ, ನಾವು ಸಪ್ರೇಟ್ ಫೀಡು ಅವೆಲ್ಲ ಕೊಟ್ಕೊಂಡು ಹೋಗ್ತೀವಿ. ಸೊ ಏನು ಗ್ರೋತ್ ಇದೆ ನೋಡಿ, ಈಗ 1 ಇಯರ್ ಇದಕ್ಕೆ, 1 ಇಯರ್ 1 ಮಂತ್ ಏನೋ ಆಗಿದೆ, ಅದು 1 ಇಯರ್ 2 ಮಂತ್ಸ್. ಇದಕ್ಕಿಂತ ಇದು ಗ್ರೋತಿಂಗ್ ಚೆನ್ನಾಗಿ ಬಂದಿದೆ. ಇದರಲ್ಲಿ ಏನಾಗುತ್ತೆ ಅಂದರೆ ತಾಯಿ ಥರನೂ ಬರುತ್ತೆ, ತಂದೆ ಥರನೂ ಬರುತ್ತೆ. ಸೊ ಇದು ಬಂದು ತಾಯಿ ಥರ ಬಂದಿದೆ ಕುಳ್ಳಿಗೆ, ಇದು ತಂದೆ ಥರ ಬಂದಿದೆ ಅಷ್ಟೇ. ಬಟ್ ಇದು ಫಾದರು ತುಂಬ ಚೆನ್ನಾಗಿದ್ದಾನೆ. ನಿಮಗೆ ವೀಡಿಯೋ ಅಟ್ಯಾಚ್ ಮಾಡ್ತೀನಿ, ಆ ವೀಡಿಯೋನ ಅದಕ್ಕೆ ಹಾಕಿ. ಸೊ ನೋಡೋರಿಗೆ ಗೊತ್ತಾಗುತ್ತೆ. ನಾನು ಹೇಳ್ದಾಗ ಏನು ಅನ್ಕೊತಾರೆ, ಇದು ಯಾವುದೋ ಹಿಂಗಿದೆ, ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಸೊ ಅದು ಫಾದರ್ದು ನಾನು ವೀಡಿಯೋ ನೀವು ಹಾಕಿದಾಗ ಅವ್ರಿಗೆ ಗೊತ್ತಾಗುತ್ತೆ ಫಾದರ್ ಹೆಂಗಿದೆ ಏನು ಅಂತ. ಸೊ ಬ್ಲಡ್ ಲೈನ್ ಮೇಲೆ ನಾವು ಕೆಲಸ ಮಾಡಿದಷ್ಟು ನಾವು ಇಂಪ್ರೂವ್ಮೆಂಟ್ ಜಲ್ದಿ ಆಗ್ತೀವಿ. ನಾವು ಯಾವಾಗೂ ಬ್ಲಡ್ ಲೈನ್ ಮೇಲೆ ಹೋಗಬೇಕು. ಸೊ ಇದರಲ್ಲೂ ತುಂಬ ಕಮ್ಮಿ ಸಿಗುತ್ತೆ ಅಂದ್ಬಿಟ್ಟು ನಾವು ಅದು ಹೋಗ್ಬಿಟ್ರೆ ಅದರಲ್ಲಿ ವರ್ಕೌಟ್ ಆಗೋಲ್ಲ, ಅನಿಮಲ್ ರೈಸ್ ಆಗೋಲ್ಲ. ಸೊ ಇವಾಗ ಏನು ಅನಿಮಲ್ ನೋಡ್ತಾ ಇದ್ದೀರಾ, ಇದೆಲ್ಲ ಇಂಪೋರ್ಟ್ ಅನಿಮಲ್ಸು, ತುಂಬ ಚೆನ್ನಾಗಿರೋದು. ಬಾ 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 ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದೇ ಶಿರಾ ಅಜ್ಮೀರಿ ಅಂತ. ಸೊ ಇದನ್ನು ಕ್ರಾಸ್ ಮಾಡೋಕ್ಕೇ ನಾವು ಫೀಮೇಲ್ಸ್ ತರಿಸಿರೋದು. ಸೊ ಇಲ್ಲೂ ಇದೆ, ಇದೆಲ್ಲ ಇದು ರಾಜಸ್ಥಾನ್ ಬ್ರೀಡು, ಶಿರಾ ಅಜ್ಮೀರಿ ಅಂತ. ನಾವು 2 ಲಾಟ್ ತರಿಸ್ಕೊಂಡೆ. ಹೋಗಿ ಸೆಲೆಕ್ಷನ್ ಅಂದರೆ ಒಂದೇ ಸಲ ಸೆಲೆಕ್ಷನ್ ನಮ್ಗೆ 60 ಮರಿ ಸಿಗಲ್ಲ. ಏನು ಒಂದೇ ಸಲ ನಾವು 60 ಫೀಮೇಲ್ಸ್ ಎಲ್ಲ ನಾವು ತರೋಕ್ಕಾಗಲ್ಲ. ಸೊ ಫಸ್ಟ್ ಬ್ಯಾಚ್ ಏನು ಮಾಡಿದೆ, ಒಂದು 25 ಫೀಮೇಲ್ ಸೆಲೆಕ್ಟ್ ಮಾಡ್ಕೊಂಬಂದೆ ನಾನೇ ಹೋಗಿ. ಅದಾದಮೇಲೆ ನೆಕ್ಸ್ಟು 35 ಫೀಮೇಲ್ಸು ಸೆಲೆಕ್ಟ್ ಮಾಡ್ಕೊಂಬಂದೆ. ಸೊ ಇದರಲ್ಲಿ ಚಿಕ್ಕದಿದೆ, ದೊಡ್ಡದು ಇದೆ. ಚಿಕ್ಕದು ಯಾಕೆಂದರೆ ನಮ್ಮದು ಚಿಕ್ಕದು ಬೋಯರ್ ಇರೋದ್ರಿಂದ ಸ್ವಲ್ಪ ಚಿಕ್ಕದು ತಂದಿದ್ದೀವಿ, ಅವೆರಡು ದೊಡ್ಡದಿರೋದ್ರಿಂದ ದೊಡ್ಡದು ಸೆಲೆಕ್ಟ್ ಆಗುತ್ತೆ. ಸೊ ಆ ಥರ ನಾವು ಕಾಂಬಿನೇಷನಲ್ಲಿ ತಂದಿರೋದು. ಸೊ ಅನಿಮಲ್ ಇದು ನೋಡೋಕ್ಕೆ ಒಣಕೊಂಡೇ ಇರುತ್ತೆ, ಅದು ಕಾಣಿಸೋದೇ ಒಣಕೊಂಡಂಗೆ. ಇದರಲ್ಲಿ ಸುಮಾರು ಪ್ರೆಗ್ನೆಂಟ್ ಆಗಿದೆ, ಹಾಲು ಕೊಡ್ತಾ ಇರೋದ್ರಿಂದ ಹಿಂಗೆ ಕಾಣಿಸುತ್ತೆ. ಸೊ ಈ ಅನಿಮಲ್ ಸ್ವಲ್ಪ ಹಂಗೆ ಒಣಕೊಂಡೇ ಇರುತ್ತೆ, ಯಾರನ್ನ ನೋಡಿ ಊಟ ಹಾಕಿಲ್ಲ ನನಗೆ ಅಂತ ಇರೋದೇ ಹಿಂಗೆ ಬಡಕ್ಲಂಗೆ ಇರುತ್ತೆ. ಬಟ್ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದರಲ್ಲಿ ಪ್ರೆಗ್ನೆಂಟ್ ಆಗಿ ಸುಮಾರು ತಿಂಗಳಾಗಿದೆ, ಯಾರು ಹಾಲುಗಳು ನೋಡಿ ಅದರಲ್ಲಿ ನೋಡಿ ಹಾಲು ಹೆಂಗಿದೆ. ಹಾಲಿಗೆ ತುಂಬ ಚೆನ್ನಾಗಿರುತ್ತೆ, ಮರಿನೂ ತುಂಬ ಚೆನ್ನಾಗಿ ಬರುತ್ತೆ. ಬೋಯರ್ ಕ್ರಾಸ್ ಆದಮೇಲೆ ತುಂಬ ಚೆನ್ನಾಗಿ
ಸೊ ಇದು ಬೋಯರ್ಗೆ ಕ್ರಾಸಿಂಗ್ ಅಂತ. ಬೋಯರ್ಗೆ ಕ್ರಾಸಿಂಗ್ ಮಾಡೋಕ್ಕೆ ತಂದಿರೋದು ನೋಡಿ. ನಾವು ಈ ಕ್ಯಾಬಿನ್ ಮಾಡಿಸಿದ್ದೀನಿ, ಇದು ಮೇಲಿಗೆ ಅಂತಲೇ. ಸೊ ಇನ್ನು ಫ್ಲೋರಿಂಗ್ ಆರ್ಡರ್ ಮಾಡಿದ್ದೀನಿ, ಫ್ಲೋರಿಂಗ್ ಬರಬೇಕು, ಅದು ಕೆಲಸ ಸ್ಟಾಪ್ ಆಗಿದೆ. ಸೊ ಒಂದು ರೂಮಲ್ಲಿ 20 ಫೀಮೇಲ್ಸು, ಒಂದು ಮೇಲ್ ಬಿಟ್ಬಿಡ್ತೀವಿ. ಇದೇ ಥರ 4 ರೂಮ್ ಇದೆ ಇಲ್ಲಿ. ಸೊ ಅದೇ ಥರ 60 ಫೀಮೇಲ್ಸ್ ಇದೆ, 3 ನಮ್ಮದು ಮೇಲ್ ಇರೋದ್ರಿಂದ ಬಿಟ್ಬಿಡ್ತೀವಿ. ಸೊ ನಮ್ಮದು 2 ಇಂಪೋರ್ಟ್ ಫೀಮೇಲ್ಸ್ ಇದೆ. ಸೊ ಎಲ್ಲರೂ ಇಂಪೋರ್ಟ್ ಫೀಮೇಲ್ಸ್ ತೊಗೊಳ್ಳಲ್ಲ. ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಆ್ಯಕ್ಚುಲಿ ನಾವು ಇರೋದು ಇಂಪೋರ್ಟಲ್ಲೇ ಮಾಡೋಣ ಅಂತ. ಸೊ ನಮ್ಮ ಬೆಂಗಳೂರಲ್ಲಿ ಅದು ಓಡಲ್ಲ ಜಾಸ್ತಿ, ಇಂಪೋರ್ಟ್ ಯಾರು ತೊಗೊಳಕ್ಕೆ ಹೋಗಲ್ಲ ಅಂತ ನಾನೇನು ಮಾಡಿದೆ, 2 ಮಾತ್ರ ತಂದಿದ್ದೀನಿ. ಇನ್ನೇ 2 ಆರ್ಡ್ರ್ ಮಾಡಿದ್ದೀನಿ, ಬರಬೇಕದು. ಸ್ವಲ್ಪ ಇಂಪೋರ್ಟ್ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ಟಾಪ್ ಆಗಿದೆ. ಸೊ ಏನಂದರೆ ನಮ್ಮ ಪಾಡಿಗೆ ನಾವು ಜನ್ರೇಷನ್ ಮಾಡ್ಕೊಂಡು ಹೋಗ್ತಾ ಇರೋಣ, ಅದ್ರ ಪಾಡಿಗೆ ಯಾರನ್ನ ಬಂದಾಗ ನಾವು ಸೇಲ್ ಮಾಡ್ಕೊಳ್ಳಲ್ಲ. ನಮ್ಮದಲ್ಲೇ ಈ ಮರಿಗಳು ಏನು ಹುಟ್ಟುತ್ತೋ ಅದು ಜನ್ರೇಷನ್ಗೆ ನಾವು ಇಲ್ಲ ಮೇಲ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದು ಇಲ್ಲಿ ಅಂದ್ಬಿಟ್ಟು ಇನ್ನೂ 2 ಫೀಮೇಲ್ ಆರ್ಡ್ರ್ ಮಾಡಿದ್ವಿ. ಸ್ವಲ್ಪ ಇಂಪೋರ್ಟ್ ಏನೋ ಪ್ರಾಬ್ಲಮ್ ಇರೋದ್ರಿಂದ ಬಂದಿಲ್ಲ ಇನ್ನು. ಅದೇ ನಮ್ಮ ಇದರಲ್ಲಿ ಏನು ಅಂದರೆ ಇಂಪೋರ್ಟ್ ಮರಿ ತಗೊಳ್ಳೋರು ಸ್ವಲ್ಪ ಹಿಂದೇಟ್ ಆಗ್ತಾರೆ ಕಾಸು ಜಾಸ್ತಿ ಅಂತ. ಬಟ್ ಇಂಪೋರ್ಟ್ ಅನಿಮಲ್ ಎತ್ಕೊಂಡೋಗಿ ಈ ಥರ ನೀವು ಕ್ರಾಸ್ ಬೀಡ್ ಮಾಡ್ಕೊಂಡ್ರೆ ಅನಿಮಲ್ ತುಂಬ ಚೆನ್ನಾಗಿ ಬರೋದು. ಈ ಕ್ರಾಸ್ ಬೀಡಲ್ಲಿ ಎತ್ಕೊಂಡೋಗಿ ನೀವು ಮಾಡ್ತೀನಿ ಅಂದರೆ ಒಂದು 50% ಬರುತ್ತೆ. ಬಟ್ ನೀವು 90% ಅಂದರೆ 100% ಬರೋಲ್ಲ, 80 to 90% ಬರಬೇಕು ಅಂದರೆ ಈ ಥರ ಇಂಪೋರ್ಟ್ ಅನಿಮಲ್ ತೊಗೊಂಡೋಗಿ ನಿಮ್ಮ ಹತ್ರ ಯಾವುದೇ ಫೀಮೇಲ್ ಇರಲಿ ಎತ್ಕೊಂಡೋಗಿ ಮೇಕೆಗಳಿದ್ರೆ ಕ್ರಾಸ್ ಮಾಡಿಸಿ ಅದರಲ್ಲಿ ಅನಿಮಲ್ ಏನು ಹುಟ್ಟುತ್ತೆ ಮರಿಗಳು ತುಂಬ ಚೆನ್ನಾಗಿ ಬರುತ್ತೆ. ಇದೇನು ನೋಡ್ತಾ ಇದ್ದೀರಾ, ನಾರಿ ಸುವರ್ಣ ಇದೆ. ಮತ್ತು ಮಡ್ಗಾಳ ಅಂತ ಮಹಾರಾಷ್ಟ್ರ ಹತ್ಪಡಿಲಿ ಫೇಮಸ್ ಇದು. ಇಲ್ಲಿ ಮೌಲಿ ಕುರಿ ಅಂತ ಹೇಳ್ತಾರೆ. ಇದು ಮೂಗು ಬಂದು ಗಿಣಿ ಮೂಗು ಥರ ಬರುತ್ತೆ. ಸೊ ಲಾಸ್ಟ್ ಟೈಮ್ ನೀವು ಬಂದಾಗ ನಮ್ಮದು ಡಾರ್ಪರ್ ಇತ್ತು, ನೋಡಿದ್ರಿ ಅನಿಸುತ್ತೆ. ಲಾಸ್ಟ್ ವೀಕ್ ಅದು ಸತ್ತೋಯ್ತು. ಸೊ ಅದಕ್ಕೋಸ್ಕರ ನಾನು ಇದು ಬ್ರೀಡ್ ಮಾಡೋಕ್ಕೆ ಅಂತ ತಂದಿದ್ದು. ಸೊ ಚೆನ್ನಾಗೇ ಇತ್ತು. ಇದ್ದಕ್ಕಿದ್ದಂಗೆ ಬೆಳಗ್ಗೆ ಹುಷಾರು ತಪ್ಪಿತು, ಸಂಜೆ ಅಷ್ಟರಲ್ಲಿ 7 ಗಂಟೆ ಅಷ್ಟರಲ್ಲಿ ತೀರೋಯ್ತು. ಅದಕ್ಕೋಸ್ಕರ ಕ್ರಾಸ್ ಮಾಡೋಣ ಅಂತಂದಿದ್ವಿ. ಸೊ ಈಗ ಇದನ್ನು ಕೊಡೋಣ ಅಂತಿದ್ದೀನಿ. ಯಾರನ್ನ ಮೌಲಿಶಿಪ್ ಸಾಕೋರಿದ್ದರೆ, ಪ್ಯೂರ್ ಇದೆ ಇದು, ಕ್ರಾಸ್ ಬ್ರೀಡ್ ಇಲ್ಲ. 15 ಇದೆ, 14 ದೊಡ್ಡದಿದೆ 1 ಇಯರ್ದು, ಒಂದು ಮರಿ ಇದೆ, ಒಂದು ಗಂಡು ಮರಿನೂ ಇದೆ. ಸೊ ಇದನ್ನು ಯಾರನ್ನ ಬೇಕಾದವರು ಬಂದು ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹಾಕಿರ್ತಾರೆ, ಬೇಕಾದವರು ತಗೊಳ್ಳಿ. ಬಟ್ ಇಂಟ್ರೆಸ್ಟೆಡ್ ಪೀಪಲ್ ಮಾತ್ರ ಕಾಲ್ ಮಾಡಿ, ಸುಮ್ಮನೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ತುಂಬ ಕೆಲಸ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ, ಬೈಕೊಂಬೇಡಿ. ಸೊ ಈಗ ನಮ್ಮ ಡಾರ್ಪರ್ ಸತ್ತೋಗಿರೋದ್ರಿಂದ ಇದನ್ನು ತಿರ್ಗಾ ನಾರಿ ಕ್ರಾಸ್ ಮಾಡಿ ಈಗ ನಾರಿಯಿಂದ ಮರಿಗಳು ತೆಗೆದು ನೆಕ್ಸ್ಟು ಸೇಲ್ಗೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ನಮ್ಮ ಹತ್ರ 45 ಫೀಮೇಲ್ಸ್ ಇದೆ ನಾರಿದು. ಸೊ ನೆಕ್ಸ್ಟಿಗೆ ಏನು ಮಾಡೋದು, 45 ಏನು ಮರಿ ಇರುತ್ತೋ ಮರಿ ನನಗೆ ಮಾರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇಲ್ಲಿ ಗಂಡು ಮರಿಗಳಿದೆ. ನಮ್ಮ ರೈತರು ಯಾರನ್ನ ಬೇಕು ಅನ್ನೋರು ದಯವಿಟ್ಟು ಬನ್ನಿ, ಗಂಡು ಮರಿಗಳು ಸೆಲೆಕ್ಟ್ ಮಾಡ್ಕೊಳ್ಳಿ. 10,000 to 15,000ಕ್ಕೆ ನಿಮ್ಗೆ ಮರಿ ಸಿಗುತ್ತೆ. ನಿಮ್ಮ ಹತ್ರ ನಾಟಿ ಮರಿ ಇದೆಯಾ, ನಾಟಿ ಮರಿಗೆ ಎತ್ಕೊಂಡು ಕ್ರಾಸ್ ಮಾಡಿ ಅದರಲ್ಲಿ ಬರೋ ಮರಿಗಳು ನಿಮಗೆ 2 ಮರಿ ಕೊಡೋಷ್ಟು ಕೇಪಬಲ್ ಬರುತ್ತೆ. ಸೊ ಅದಕ್ಕೆ ಇನ್ನೊಂದು ಗಂಡು ಮರಿ ಎತ್ಕೊಂಡು ನೀವು ಕ್ರಾಸ್ ಮಾಡಿಸೋದ್ರಿಂದ ನಿಮಗೆ 2 ಮರಿ ಬರುತ್ತೆ. ಸೊ ಅದು ನಿಮಗೆ ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ. ಯಾಕಂದರೆ ಇದು 25-30 ಸಾವಿರ ಒಂದು ಫೀಮೇಲು ಮೇಲಿರೋದ್ರಿಂದ ಅಷ್ಟೊಂದು ಎಫರ್ಟ್ ಮಾಡೋಕ್ಕಾಗಲ್ಲ. ಒಂದು 6-7 ಸಾವಿರಕ್ಕೆ ನಿಮಗೆ ನಾಟಿ ಕುರಿ ಸಿಗುತ್ತೆ. ಅದೇ ನಾಟಿ ಕುರಿ ಈ ಪ್ಯೂರ್ ಗಂಡು ಎತ್ಕೊಂಡೋಗಿ ನೀವು ಕ್ರಾಸ್ ಮಾಡಿಸೋದ್ರಿಂದ ಅದರಲ್ಲಿ 2 ಮರಿ, ಅದರಲ್ಲಿ ಬರೋ ಮರಿಗೆ ನಿಮ್ಗೆ 2 ಮರಿ ಬರೋ ಕೇಪಬಲ್ ಸಿಗುತ್ತೆ. ಸೊ ಯಾರನ್ನ ಬೇಕಾದವ್ರು ಮಾತ್ರ ದಯವಿಟ್ಟು ಕಾಲ್ ಮಾಡಿ, ಸುಮ್ಮನೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಸೊ ಏಜ್ ಮೇಲೆ 10,000 to 15,000ಗೆ ಕೊಟ್ಬಿಡ್ತೀವಿ ಇದು. ಸೊ ಇಲ್ಲಿದೆ ನೋಡಿ, ಇದು ಮಡ್ಗಾಳು ಕುರಿ, ಇದು ಈ ಮರಿ ನೋಡಿ, ಮೂತಿ ನೋಡಿ ಅದರದ್ದು, ಗಿಣಿ ಮೂತಿ ಇದಂಗಿದೆ. ಸೊ ಆ ಬ್ಯಾಚಲ್ಲಿ ಹುಟ್ಟಿದಾಗ ಇದೊಂದೇ ಗಂಡು ಮರಿ ಹುಟ್ಟಿದ್ದು, ಅಲ್ಲೊಂದು ಹೆಣ್ಣಿದೆ. ಸೊ ಇದು ಗಂಡು ಮರಿ, ಇದು ಆ ಮೂತಿ ನೋಡಿ ಹೆಂಗಿದೆ, ಗಿಣಿ ಮುಖಿ ಥರನೇ ಬರುತ್ತೆ ಇದು. ಶಿರಾ ಅಜ್ಮೀರಿ ಇದು. ಸೊ ಇದನ್ನು ನಾವು ಯಾರನ್ನ ಬೇಕು ಅಂದವ್ರಿಗೆ ಸೇಲ್ ಮಾಡೋಕ್ಕೂ ಇಟ್ಟಿದ್ದೀವಿ. ಯಾರನ್ನ ಬೇಕಾದವ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಹಾಲು ಚೆನ್ನಾಗಿ ಬರುತ್ತೆ, ಮರಿನೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಅಲ್ಲಿ ನೋಡೋದ್ರಲ್ಲ ಮರಿ ಹೆಂಗಿತ್ತು ಅಂತ. ಸೊ ಆ ಥರ ಮರಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ಇದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಜನ್ರೇಷನ್ ಫೀಮೇಲ್ ಆರ್ಡ್ರ್ ಮಾಡಿದ್ದೀವಿ. ಸೊ ಜನ್ರೇಷನ್ ಫೀಮೇಲ್ಗಳು ಬರ್ತಿದೆ, ಮತ್ತು ಇಂಪೋರ್ಟರ್ ಫೀಮೇಲ್ಸು ಬರ್ತಿದೆ. ಸೊ ಅದರಿಂದ ಇದನ್ನು ಬೇಕಾದವ್ರು ಯಾರನ್ನ ಇಂಟ್ರೆಸ್ಟ್ ಇರೋರು, ತುಂಬ ಬೇಕೇ ಬೇಕು ನಾನು ತಗೊಳ್ತೀನಿ ಅನ್ನೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಬಂದು ನೋಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಅನಿಮಲ್ಲು, ಪ್ಯೂರಿಟಿ ಅನಿಮಲ್ ಇದು. ಇದರಲ್ಲೂ ಕ್ರಾಸ್ ಬೀಡ್ಗಳು ಸಿಗ್ತವೆ. ಬಟ್ ನಾವು ನನ್ನ ಸ್ನೇಹಿತರು ಡಾಕ್ಟರ್ ಆದಂಥ ಚೌಹಾಣ್ ಸರ್ ಅವರು ಹೋಗಿ ಸೆಲೆಕ್ಟ್ ಮಾಡಿ ತಂದಿರೋ ಅನಿಮಲ್ಸು, ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಜೊತೆಲಿ ನಿಮಗೆ ಮೇಲು ಬೇಕು ಅಂತ ಯಾರನ್ನ ಇಂಟ್ರೆಸ್ಟ್ ಇರೋರು ಬೇಕೇ ಅಂದರೆ ನಾವು ನಮ್ಮ ಹತ್ರ ಒಂದು ಮೇಲ್ ಇದೆ, ಆ ಮೇಲ್ ಕೊಡ್ತೀವಿ. ಸೊ ಯಾಕಂದರೆ ನನಗೂ ಇಂಪೋರ್ಟ್ ಮೇಲ್ಸ್ ಬರ್ತಿದೆ. ಸೊ ಇಂಪೋರ್ಟ್ ಮೇಲು ಬುಕ್ ಆಗಿದೆ, ಫಿಮೇಲ್ಸು ಬುಕ್ ಆಗಿರೋದ್ರಿಂದ ಸೊ ನಮ್ಮ ಹತ್ರ ಇವಾಗ ನೋಡಿರೋದು ಬ್ಲಡ್ ಲೈನ್ ತುಂಬ ಚೆನ್ನಾಗಿರೋದು ಮತ್ತು ಚಾಂಪಿಯನ್ ಬ್ಲಡ್ ಲೈನಲ್ಲಿ ನಾವು ತಗೊಂಡಿರೋದು.
ಸೊ ಅದಕ್ಕೋಸ್ಕರ ಬೇಕಾದವ್ರು ಯಾರನ್ನ ಬೇಕು ಅಂದರೆ 20 ಫಿಮೇಲ್ಸ್ಗೆ ಒಂದು ಮೇಲ್ ಥರ ಕೊಡ್ತೀವಿ. ಬೇಕಾದವ್ರು ಇಂಟ್ರೆಸ್ಟ್ ಇರೋರು ಬಂದು ಚೆಕ್ ಮಾಡಿ ತೊಗೊಂಡೋಗ್ಬೋದು.